जिल्ह्यातील हिडकल जलाशयातून हुबळी धारवाड औद्योगिक क्षेत्राला पाणी पुरवठा थांबवावा आणि मायक्रो फायनान्स कंपन्यांचा छळ थांबवावा अशी मागणी करत कर्नाटक रक्षण वेदिकेच्या नारायणगौडा गटाने आज बेळगाव जिल्हाधिकाऱ्यांना निवेदन सादर केले। आज गुरुवारी जिल्हाधिकारी कार्यालयात कर्नाटक रक्षण वेदिकेच्या नारायणगौडा गटाचे पदाधिकारी व कार्यकर्ते दाखल झाले आणि आपली मागणी सादर केली। हिडकल जलाशयातील पाणी हुबळी धारवाड औद्योगिक क्षेत्राला पुरवठा केल्यास बेळगावातील नागरिकांना पाणी टंचाईचा मोठा फटका बसू शकतो आणि सरकार आणि मंत्री काही खासगी कंपन्यांच्या फायद्यासाठी पाणी सोडण्याचा निर्णय घेत आहेत। आधीच नवलतीर्थ जलाशयातून पाणी पुरवले जात आहे आणि आता हिडकल जलाशयातूनही पाणी देण्यात येत आहे। हे काम त्वरित थांबवले नाही तर तीव्र आंदोलन छेडले जाईल असा इशारा जिल्हाध्यक्ष दीपक गुडकनट्टी यांनी दिला। ಏನು ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲರ ನಾರಿಮಿಡಿತವಾಗಿರುವಂತ ಹಿಡಕಲ್ ಜಲಾಶಯ ಸಂಪೂರ್ಣವಾಗಿ ಬೆಳಗಾವಿ ಅರ್ಧಕ್ಕಿಂತನೂ ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಬೆಳಗಾವಿ ನಗರಕ್ಕೆ ಸಂಪೂರ್ಣವಾಗಿ ಕುಡಿಯುವ ನೀರಿನ ಜನರು ಅದರ ಮೇಲೆನೇ ಅವಲಂಬಿತರಾಗಿದ್ದಾರೆ। ಆದರೆ ಇವತ್ತು ಪಕ್ಕದ ಧಾರವಾಡ ಜಿಲ್ಲೆಗೆ ಒಂದು ಕೈಗಾರಿಕಾ ಪ್ರದೇಶವನ್ನು ನೆಪಕ್ಕಿಟ್ಕೊಂಡು ಯಾವುದೋ ಒಂದು ದೊಡ್ಡ ಕಂಪನಿಗೆ ಸರ್ಕಾರನೋ ಅಥವಾ ಸಚಿವರುಗಳು ಅದಕ್ಕೆ ಒಂದು ಆಮಿಷ ಒಳಗಟ್ಟು ಏನು ಪ್ರತಿ ವರ್ಷ 4 TMC 5 TMC ಅಂತ ಹೇಳಿ ಹಿಡಕಲ್ ಜಲಾಶಯದಿಂದ ನೀರನ್ನ ಕೊಟ್ಟು ನಮ್ಮ ಸಾರ್ವಜನಿಕರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ಜನತೆಗೆ ಬಹಳಷ್ಟು ಇದರಿಂದ ತೊಂದರೆಗಳಾಗ್ತಾ ಇದೆ। ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯನ ಮಾಡ್ಕೊಂಡಿದ್ದೀವಿ। ಏನು ಬೆಳಗಾವಿ ಈಗ ನವಿಲ್ತೀರ್ಥ ಡ್ಯಾಮ್ ದಿಂದ ನಾವು ನೀರನ್ನ ಹುಬ್ಬಳ್ಳಿ ಧಾರವಾಡ ಗದಗ ನವಲಗುಂದ ನರಗುಂದವರೆಗೂ ಕೂಡ ನಾವು ಅದನ್ನ ನಮ್ಮ ಜಿಲ್ಲೆಯ ನವಿಲ್ತೀರ್ಥ ಡ್ಯಾಮ್ ದಿಂದನೂ ಅಲ್ಲಿ ಹೋಗ್ತಾ ಇದೆ। ಆದ್ರೆ ಈಗ ಬೆಳಗಾವಿ ಜಿಲ್ಲೆ ಹಿಡಕಲ್ ಡ್ಯಾಮ್ ದಿಂದನೂ ಮತ್ತೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಕೊಡೋದ್ರಿಂದ ಎಲ್ಲೋ ಒಂದು ದೊಡ್ಡ ಸಮಸ್ಯೆಗೆ ಬೆಳಗಾವಿ ಜಿಲ್ಲೆ ಒಳಗಾಗ್ತದೆ ಅಂತ ಹೇಳ್ತೇವೆ। ಆ ಕಾರಣಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದೀವಿ, ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ। ನೀವೇನಾದ್ರೂ ತಕ್ಷಣವೇ ಆ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ರೀತಿಯ ಹೋರಾಟವನ್ನ ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ। ಇದು ಹೋರಾಟ ಯಾವ ಸ್ವರೂಪವನ್ನ ತಗೊಳ್ತದೆ ಅನ್ನೋದು ಹೇಳಕ್ ಬರೋದಿಲ್ಲ। ನಾವೆಲ್ಲ ಕೂಡ ಬೆಳಗಾವಿಯ ಜಿಲ್ಲೆಯ ಜನತೆ ಎಲ್ಲಾ ಸಂಘಟನೆಯವರು ಕೂಡ ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ। ಈ ಹೋರಾಟದ ಸ್ವರೂಪ ಬದಲಾವಣೆ ಆಗಿ ಜೈಲು ಬರೋ ಪರಿಸ್ಥಿತಿನೂ ಎದುರಾಗಬೇಕಾಗತ್ತೆ। ಅದಕ್ಕೆ ತಕ್ಷಣವೇ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ मुख्यमंत्रीಗಳು इधर ಬಗ್ಗೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ। यावर जिल्हाधिकाऱ्यांनी उत्तर देताना सांगितले की लोकांमध्ये 5 TMC पाणी दिले जात असल्याची चुकीची समजूत आहे। प्रत्यक्षात हिडकल जलाशयातील पिण्याच्या पाण्याला हात लावलेला नाही। फक्त 4 TMC पाणी औद्योगिक क्षेत्रासाठी आधीपासूनच राखीव ठेवले गेले आहे। त्यामुळे नागरिकांना कोणतीही अडचण होणार नाही। तसेच मायक्रो फायनान्स कंपन्यांच्या छळावर नियंत्रण ठेवण्यासाठी जिल्हा प्रशासनाने आधीच बैठक घेतली असून आवश्यक कारवाई सुरू असल्याचे ते म्हणाले। या आंदोलनात कर्नाटक रक्षण वेदिकेच्या नारायणगौडा गटाचे अनेक पदाधिकारी आणि कार्यकर्ते सहभागी झाले होते। विनोद कोलकार, KMM मराठी, बेळगाव।